ಹಾಯ್ ಎಲ್ರಿಗೂ ನಮಸ್ಕಾರ. ಕಾಮಾಕ್ಷಿ ಕುಮಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಂದಿನಂತೆ ಬಾಕ್ಲಿಗೆ ರಂಗೋಲೆ, ಹೊಸ್ಲು ಸಾರಿಸಿ ಅರ್ಶಿನ ಕುಂಕುಮ ಇಟ್ಟು ಡಿಸೈನಾಗಿ ರಂಗೋಲೆ ಬಿಟ್ಟೆ. ಡಿಸೈನಾಗಿ ಬಿಡೋಕ್ಕೆ ನಂಗೆ ತುಂಬ ಖುಷಿ. ಒಳ್ಳೊಳ್ಳೆ ಡಿಸೈನ್ ಬಿಡ್ಬೋದು. ಹಾಗೆ ಆಚೆ ಹೋಗ್ಬಿಟ್ಟು ಅದೇ ಡಿಸೈನಲ್ಲೇ ಒಂಚೂರು ಅದೇ ಥರನೇ ರಂಗೋಲೆ ಬಿಟ್ಟೆ. ಅದೆಲ್ಲ ಮುಗಿಸ್ಕೊಂಡು ಒಳಗಡೆ ಬಂದು ನಾನು ಹಾಗೆ ನಿನ್ನೆ ಫಂಕ್ಷನ್ಗೆ ಹೋಗ್ತೀವಿ ಅಂತ ಹೇಳಿದ್ನಲ್ಲ, ಆ ಫಂಕ್ಷನ್ಗೆ ಹೋದ್ವಿ. ಅಮ್ಮನ್ನೆಲ್ಲ ನೋಡ್ಕೊಂಡು ಅಲ್ಲಿ ಆಗಲೇ ಕೇಕ್ ಕಟಿಂಗ್ ಎಲ್ಲ ಆಗಿತ್ತು. ಆ ಪಾಪುಗೆ 1 ವರ್ಷದ ಬರ್ತಡೇ. ಪನ್ವಿತ್ ಅಂತ ಹೆಸರು. ಹಾಗೆ ನಮ್ಮ ತಮ್ಮನ ಹೆಂಡ್ತಿಯ ತಂಗಿ ಪಾಪು ಅದು. ಅಲ್ಲೇ ಇದ್ದಾರೆ ನೋಡಿ ಮಧ್ಯ ಅವ್ರ ಗಂಡ ಹೆಂಡ್ತಿ. ಹಾಗೆ ನಮ್ಮ ಫ್ಯಾಮಿಲಿ ಅವರೆಲ್ಲ ಫೋಟೋ ತೆಗೆಸ್ಕೊತಾ ಇದ್ವಿ ಎಲ್ಲರೂ. ಇವ್ರು ನಮ್ಮ ಅಕ್ಕ, ಬೆಂಗಳೂರಿಂದ ಬಂದಿರೋದು ಅಕ್ಕ, ಭಾವ, ಅವ್ರ ಮಗ, ಸೊಸೆ ಎಲ್ಲ, ಇನ್ನೊಬ್ಬ ಅಕ್ಕನ ಮಗ. ಹಾಗೆ ನೆಕ್ಸ್ಟು ಇನ್ನೊಬ್ರು ತಂಗಿ ಮತ್ತು ಎಲ್ಲರೂ ನಾವು ಹೋದ ತಕ್ಷಣ ನಮಗೆಲ್ಲರೂ ಸಿಕ್ಕಿದ್ರು. ಅವಾಗಿನ್ನೂ ಕೇಕ್ ಮಾಡಿ ಫೋಟೋಗೆ ನಾವೇ ಫಸ್ಟ್ ಫೋಟೋಗೆ ಹೋಗಿದ್ದು. ಕೇಕ್ ಕಟ್ ಮಾಡಿದರು. ಆವಾಗ ನಮ್ಮ ಫೋಟೋ ಆದಮೇಲೆ ನಮ್ಮ ತಂಗಿ ಫ್ಯಾಮಿಲಿ ಇದು, ಹಾಗೆ ಅಕ್ಕನ ಫ್ಯಾಮಿಲಿ ಎಲ್ಲರೂ ಅಲ್ಲಿ ಕೂತಿದ್ರು. ಎಲ್ಲರೂ ಹೋದ ತಕ್ಷಣ ಎಲ್ಲರೂ ಸಿಗ್ತಾರೆ ಅಂದರೆ ಎಲ್ಲೋ ಒಂಥರ ಖುಷಿ. ಎಲ್ಲ ಅವ್ರವ್ರ ಊರಿಂದ ಬಂದಿರ್ತಾರೆ. ನಾವು ಹೋದಾಗ ನಮ್ಮನ್ನು ಎಷ್ಟು ಖುಷಿಯಿಂದ ಮಾತಾಡಿಸ್ತಾರೆ, ಎಲ್ಲರನ್ನೂ ಮಾತಾಡಿಸ್ತೀವಿ. ಹಾಗೆ ಇದು ನನ್ನ ತಮ್ಮನ ಹೆಂಡ್ತಿ ಈ ಕಾರ್ನ ಮಗುಗೆ ಗಿಫ್ಟಾಗಿ ಕೊಟ್ಟಿದ್ದಾರೆ. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಕಾರು. ಹಾಗೆ ಅಲ್ಲೇ ಇಟ್ಟಿದ್ರು ಕಾರ್ನ. ಹಾಗೆ ನಾವೆಲ್ಲ ಕೂತ್ಕೊಂಡು ಅಲ್ಲೇ ಫೋಟೋ ಎಲ್ಲ ತೆಗೆಸ್ಕೊಂಡು ಬಂದು ನಾವು ಕೂತ್ಕೊಂಡು ಮಾತಾಡ್ತಿದ್ವಿ. ಇದು ತಂಗಿ ಮಗಳು. ಹಾಗೆ ಆ ಕಡೆ ಅಕ್ಕ, ಇನ್ನೊಬ್ಬರು ಅಕ್ಕ, ಅವರು ನಮ್ಮ ಸೊಸೆ ಅಮ್ಮ, ಹಾಗೆ ನಾನು, ನನ್ನ ಮಗಳು ಎಲ್ಲರೂ ಕೂತ್ಕೊಂಡು ಮಾತಾಡ್ತಿದ್ವಿ. ಆಮೇಲೆ ನಾವು ಊಟಕ್ಕೆ ಹೋದ್ವಿ. ಇಲ್ಲೆಲ್ಲ ಮಾತಾಡಾದ್ಮೇಲೆ ಸ್ವಲ್ಪ ಹೊತ್ತು ಊಟಕ್ಕೆ ಹೋಗೋಣ ಅಂತ ಊಟಕ್ಕೆ ಹೋದ್ವಿ. ಊಟಕ್ಕೆ ಹೋಗೋಕ್ಕೆ ಮುಂಚೆ ಎಲ್ಲರೂ ಸಿಗ್ತಾಯಿದ್ರು, ಮಾತಾಡಿಸ್ತಾ ಇದ್ವಿ. ಹಾಗೆ ಕೇಕ್ ಕೊಟ್ಟರು, ಕೇಕ್ ಎಲ್ಲ ತಿಂದ್ವಿ. ಹಾಗೆ ಮತ್ತು ಇನ್ನೊಂದು ಫ್ಯಾಮಿಲಿಯವರು ಫೋಟೋ ತೆಗೆಸ್ಕೊಳಕ್ಕೆ ಹೋದರು. ಇನ್ನೊಬ್ಬರು ಅಕ್ಕ, ಇನ್ನೊಬ್ಬರು ಅಕ್ಕಂಗೆ 2 ಹೆಣ್ಮಕ್ಳು, 2 ಅಳಿಯಂದಿರು, 1 ಮೊಮ್ಮಗು ಇದೆ. ಅವರೆಲ್ಲ ಫೋಟೋ ತೆಗೆಸ್ಕೊಂಡ್ರು. ಹಾಗೆ ಇವ್ರು ನಮ್ಮ ದೊಡ್ಡ ಭಾವ. ಹಾಗೆ ಇನ್ನೊಬ್ಬರು ಭಾವ ಅಲ್ಲೇ ಇದ್ದಾರೆ, ಈಗ ನಮ್ಮ ಅಕ್ಕನ ಮಗ. ಎಲ್ಲ ಕೂತ್ಕೊಂಡು ಮಾತಾಡಿ ಎಲ್ಲರ ಕಡೆ ನೆಂಟರು ಸಿಗ್ತಿರ್ತಾರೆ. ಮತ್ತು ನಮ್ಮ ಮನೆ ವಿಷಯಗಳನ್ನೆಲ್ಲ ಮಾತಾಡ್ಕೊಂಡು ನಾವು ಹೇಗಿದ್ದೀರಾ ಅಂತೆಲ್ಲ. ಹಾಗೆ ಮೈಸೂರಿಂದ ತಂಗಿ, ಬೆಂಗಳೂರಿಂದ ಅಕ್ಕ, ಅಂಗ್ರಹಳ್ಳಿ, ಕುಂಚಾವಿಂದ ಎಲ್ಲರೂ ಬಂದಿದ್ದರು. ಎಲ್ಲರೂ ಸಿಕ್ಕು. ನನ್ನ ತಮ್ಮ ಮಾತ್ರ ಬ್ಯುಸಿ ಇದ್ದ, ಇನ್ನೊಬ್ಬ ತಮ್ಮ. ಹಾಗೆ ನಮ್ಮ ಅಕ್ಕನ ಮಗ, ನಮ್ಮ ಮಕ್ಕಳಿಗೆ, ನನ್ನ ತಂಗಿ ಮಗಳಿಗೆಲ್ಲ ತುತ್ತು ತಿನ್ನಿಸ್ತಾಯಿದ್ರು. ಹಾಗೆ ಅವರು ಮುಸ್ಲಿಮ್ಸ್ ಬಿರಿಯಾನಿ ಮಾಡಿಸಿದ್ರು. ತುಂಬ ಚೆನ್ನಾಗಿತ್ತು ಬಿರಿಯಾನಿ. ಅದನ್ನು ಮೊದಲೇ ಒಂದು ಟೇಸ್ಟ್ ನೋಡಿದ್ವಿ, ಒಂದು ಬಟ್ಲು ಇಸ್ಕೊಂಡು, ದೊನ್ನೆ ಇಸ್ಕೊಂಡು. ಅದ್ರಲ್ಲಿ ಎಲ್ರಿಗೂ ಅವ್ರು ತುತ್ತು ಕೊಡ್ತಾಯಿದ್ರು. ನಾನು ಒಂದು ತುತ್ತು ತಿಂದೆ. ಹಾಗೆ ಊಟಕ್ಕೆ ಹೋದ್ರೆ ಅಲ್ಲಿ ಇಡ್ಲಿ, ಚಿಕನ್ ಗೊಜ್ಜು, ಹಾಗೆ ಮಟನ್ ಸಾಂಬಾರು, ಆಮೇಲೆ ಬಿರಿಯಾನಿ ಮಾಡಿಸಿದ್ರು. ಬಿರಿಯಾನಿ ತುಂಬ ಚೆನ್ನಾಗಿತ್ತು. ಕಬಾಬ್ ಮಾಡಿಸಿದ್ರು. ಮಟನ್ ಸಾರು ಚೆನ್ನಾಗಿತ್ತು. ಅಡುಗೆ ಎಲ್ಲ ತುಂಬ ಚೆನ್ನಾಗಿತ್ತು. ಹಾಗೆ ಊಟ ಮಾಡ್ಕೊಂಡು ನಾವು ಮತ್ತೆ ಒಳಗಡೆ ಹೋಗಿ ಮಾತಾಡ್ತಾ ಕೂತ್ಕೊಂಡು, ಇದೇ ನೋಡಿ ಬರ್ತಡೇ ಪಾಪು, ಚೋಟು ಅಂತ. ಚೆನ್ನಾಗಿದೆ, ಚೆನ್ನಾಗಿ ಆ್ಯಕ್ಟಿವ್ ಆಗಿದೆ, ಆಟ ಆಡ್ತಿತ್ತು. ಇವರು ನಮ್ಮ ಅಕ್ಕನೇ, ಹಾಗೆ ತಮ್ಮ ಇವರು ಭಾವಂದಿರು. ಎಲ್ಲರೂ ಸೇರ್ಕೊಂಡು ಮಾತಾಡ್ಕೊಂಡು ಸ್ವಲ್ಪ ಹೊತ್ತು ಅಲ್ಲೇ ಕಾಲ ಕಳೆದು ನಾವು ಎಲ್ಲ ಕೂತಿದ್ವಿ ಮಾತಾಡ್ತಾ. ಆ ಮಗುಗೆ ನೋಡಿ ಎಷ್ಟೊಂದು ಗಿಫ್ಟೆಲ್ಲ ಬಂದಿತ್ತು, ಅದೆಲ್ಲ ಒಳಗಿಡ್ತಾಯಿದ್ರು. ನಾವು ಆಚೆ ಅಲ್ಲಿ ರೋಡಲ್ಲೇ ಊಟ ಬಡಿಸಿದ್ರು. ಎಲ್ಲ ಶಾಮಿಯಾನ ಎಲ್ಲ ಹಾಕಿಸಿ ಊಟ ಎಲ್ಲ ಮಾಡ್ತಿದ್ರು. ನಮ್ಮದು 2ನೇ ಟ್ರಿಪ್ಪಿಗೆ ಊಟಕ್ಕೆ ಕೂತಿದ್ವಿ. ಇದೇ 3-4 ಟ್ರಿಪ್ ಆಗಿದೆ. ಹಾಗೆ ಎಲ್ಲರೂ ಖುಷಿಯಿಂದ ಮಾತಾಡ್ಕೊಂಡು, ಇನ್ನೊಂದು ಫ್ರೆಂಡ್ ಮನೆ ಇತ್ತು ಅಲ್ಲಿ ನಮ್ಮೂರವ್ರದ್ದೇ, ಅವ್ರ ಮನೆಗೆ ಹೋಗೋಣ ಅಂತ ಮಾತಾಡ್ತಾ ಇದ್ವಿ. ಹಾಗೆ ಇಲ್ಲೇ ಕೂತ್ಕೊಂಡು ಎಲ್ಲರೂ ಮಾತಾಡ್ತಾ ಇದ್ವಿ. ಹಾಗೆ ನಮ್ಮಮ್ಮ ಹುಷಾರಿರಲಿಲ್ಲ ಅಂತ ಬಂದಿರಲಿಲ್ಲ. ಅವ್ರನ್ನ ನಾವು ಊರಿಗೆ ಹೋಗಿ ನೋಡ್ಕೊಂಬಂದ್ವಲ್ಲ, ಹಂಗಾಗಿ ನಾವೆಲ್ಲರೂ ಕೂತಿದ್ವಿ ಎಲೆ ಅಡಿಕೆ ಹಾಕ್ಕೊಂಡು. ನಾನ್ ವೆಜ್ ಊಟ ಮಾಡಿದ್ಮೇಲೆ ಎಲೆ ಅಡಿಕೆ ಹಾಕ್ಕೋಬೇಕು. ಎಲೆ ಅಡಿಕೆ ಹಾಕ್ಕೊಂಡ್ರೆ ಅಷ್ಟು ಖುಷಿಯಿಂದ ಮಾತಾಡ್ತಾ ಎಲೆ ಅಡಿಕೆ ಹಾಕ್ಕೊಂಡು ಕೂತಿದ್ವಿ. ಹಾಗೆ ನಾವು ಈ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ತುಂಬ ಥ್ಯಾಂಕ್ಸ್. ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.